ಸೊ ಯಾರಾದರೂ ನನಗೆ ಅಟ್ಲೀಸ್ಟ್ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಒಂದು ಸಲ ನನಗೆ ನೆನಪು ಮಾಡಿ ಕ್ಲಾಸ್ ರೆಕಾರ್ಡಿಂಗ್ ಮಾಡೋದಕ್ಕೆ. ಸೊ ನನಗಂತೂ ಅದು ಮರ್ತೇ ಹೋಗ್ತಾ ಇದೆ ಇವಾಗ. ಲಾಸ್ಟ್ ಕ್ಲಾಸ್ ಕೂಡ ನಾನು ಸರಿಯಾಗಿ ರೆಕಾರ್ಡ್ ಮಾಡಿಲ್ಲ, ಇವತ್ತು ಕೂಡ ಅದೇ ಆಯಿತು. ಓಕೆ, ಸೊ ಇವಾಗ ನಾನು ಹೇಳಿದ್ದು ಥಿಯರಿಟಿಕಲಿ. ಓಕೆ, ಸೊ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ನಿಮಗೆ ಯಾವ ಥರ ವರ್ಕ್ ಆಗುತ್ತೆ ಅಸೆಟ್ಸ್ ಫ್ಲೋ ಅಂತ. ಓಕೆ, ಆ್ಯಂಡ್ ಮೋರ್ ಓವರ್ ಅಗೇನ್ ನಾನು ಪ್ರಾಕ್ಟಿಕಲ್ ಮಾಡಬೇಕಾದ್ರೂ ಕೂಡ ನಿಮ್ಗೆ ಸೇಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಚಾರ್ಟ್ ಆಫ್ ಅಕೌಂಟು, ಡಿಪ್ರಿಷಿಯೇಷನ್ನು, ಚಾರ್ಟ್ ಆಫ್ ಡಿಪ್ರಿಷಿಯೇಷನು, ಆ್ಯಂಡ್ ನಿಮಗೆ ಅಸೆಟ್ ಲಾಸ್ ಆಗಿರ್ಬೋದು, ಡಿಪ್ರಿಷಿಯೇಷನ್ ಕೀ ಆ್ಯಂಡ್ ಡಿಪ್ರಿಷಿಯೇಷನ್ ಏರಿಯಾ ಆ್ಯಂಡ್ ಯೂಸ್ಫುಲ್ ಲೈಫ್. ಸೊ ಇದೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇವಾಗ ಫಸ್ಟು, ಸೊ ಇವತ್ತು ನಾವು ಅಸೆಟ್ ಅಕೌಂಟಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಓಕೆ, ಓಕೆ, ಸೊ ಇವಾಗ ನೀವು ಅಸೆಟ್ ಅಕೌಂಟಿಂಗ್ ಆಕ್ಸೆಸ್ ಮಾಡಬೇಕು ಅಂದರೆ ಅಗೇನ್ SAMG ಸ್ಕ್ರೀನ್ಗೆ ಹೋಗಬೇಕು. ಸೊ SAMG ಸ್ಕ್ರೀನ್ಗೆ ಹೋದ್ಮೇಲೆ ಫೈನಾನ್ಷಿಯಲ್ ಅಕೌಂಟಿಂಗ್ ಇದೆ. ಫೈನಾನ್ಷಿಯಲ್ ಅಕೌಂಟಿಂಗ್, ಸೊ ಅಂಡರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಸೆಟ್ ಅಕೌಂಟಿಂಗ್. ಸೊ ಅಸೆಟ್ ಅಕೌಂಟಿಂಗ್, ಸೊ ಇಲ್ಲಿ ನಾವು ಅಸೆಟ್ ಅಕೌಂಟಿಂಗ್ನ ಆಕ್ಸೆಸ್ ಮಾಡ್ತೀವಿ. ಸೊ ಇಲ್ಲಿ ಅಸೆಟ್ ಅಕೌಂಟಿಂಗ್ ಹೋದ ತಕ್ಷಣ ನೆಕ್ಸ್ಟು ನೀವು ಮೈಗ್ರೇಷನ್ಗೆ ಏನೇನು ಬೇಕು ಸೊ ಅದನ್ನೆಲ್ಲ ಪ್ರಿಪರೇಷನ್ಸ್ ಮಾಡಿದ್ದಾರೆ ಅಂಡರ್ ಮೈಗ್ರೇಷನ್ ಮಾಡ್ತೀವಿ. ಸೊ ಇವಾಗ ನಾವು ಮಾಡ್ತಿರೋದೇನು, ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕು ಅಸೆಟ್ ಅಕೌಂಟಿಂಗ್ಗೆ. ಲೈಕ್ ಕಂಪನಿ ಆ ಥರ ಮಾಡಿದ್ವಲ್ಲ, ಸೇಮ್ ಅದೇ ಥರನೇ ಇದಕ್ಕೂ ಕೂಡ ಸಪ್ರೇಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಬರುತ್ತೆ. ಅಂದರೆ ಯಾವ ಥರ ಕಂಪನಿ ಕೂಡ ಆ ಥರ ಬರಲ್ಲ. ಸೊ ಇಟ್ಸ್ ಡಿಫ್ರೆಂಟ್. ಓಕೆ, ಸೊ ಇದ್ರ ಅಂಡರಲ್ಲಿ ನಾವೇನು ಮಾಡ್ತೀವಿ, ಸುಮಾರು ನಾವು ಏನೇನು ಕ್ರಿಯೇಟ್ ಮಾಡಬೇಕು, ಅಸೆಟ್ ಕ್ಲಾಸ್ ಇರ್ಬೋದು, ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಏರಿಯಾ ಇರ್ಬೋದು. ಸೊ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಏರಿಯಾನ ಕ್ರಿಯೇಟ್ ಮಾಡಬೇಕು. ಸೊ ಡಿಪ್ರಿಷಿಯೇಷನ್ ಏರಿಯಾ, ಕಾಪಿ ರೆಫರೆನ್ಸ್ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಏರಿಯಾ ಆರ್ ಡಿಪ್ರಿಷಿಯೇಷನ್ ಏರಿಯಾಸ್. ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ, ಸೊ ನೀವು ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ವ, ಸೊ ಯು ಹ್ಯಾವ್ ಟು ಕಾಪಿ ದ ರೆಫರೆನ್ಸ್ ಚಾರ್ಟ್ ಆಫ್, ಇಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಕಾಪಿ ರೆಫರೆನ್ಸ್ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಅಂತ. ಅಂದರೆ ಸೊ ನೀವೊಂದು ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ನ ಕಾಪಿ ಮಾಡಬೇಕು ಅಂತ. ಓಕೆ, that means somebody is trying to join. Boda. Okay, 1 second guys. ಭವ್ಯ ಅವ್ರು ಇವಾಗ ಜಾಯ್ನ್ ಆದ್ರಲ್ಲ, ಸೊ ನಿಮ್ಗೆ ಅದು ಆಟೋಮೆಟಿಕ್ ಜಾಯ್ನ್ ಆಗೋದಕ್ಕೆ ಆಗ್ತಾ ಇಲ್ವಾ? ಇಲ್ಲ, ನಂಗೆ ಅಪ್ಡೇಟೆಡ್ ಇನ್ವಿಟೇಷನ್ ನಾನು ಅಕ್ಸೆಪ್ಟ್ ಮಾಡಿರ್ಲಿಲ್ಲ ಸರ್. ಸೊ ಅದಕ್ಕೋಸ್ಕರ ಓಕೆ, ನಾನು ಜಸ್ಟ್ ಅಂದರೆ ನೀವು ಡೈಲಿ ಇದೇ ಥರ ಜಾಯ್ನ್ ಆಗ್ತಿದ್ದೀರಾ? ಇಲ್ಲ ನಾನು ಬೇರೆ ಇಮೇಲ್ ಐಡಿ, ನಂದು ಅಲ್ಲಿ ಅಪ್ಡೇಟ್ ಮಾಡಿರೋ ಇಮೇಲ್ ಐಡಿಯಿಂದ ನಾನು ಜಾಯ್ನ್ ಆಗ್ತಿದ್ದೆ. ಇವಾಗ ನಾನು ಬೇರೆ ಇಮೇಲ್ ಐಡಿಯಿಂದ ಲ್ಯಾಪ್ಟಾಪ್ ಅಲ್ಲಿ ಜಾಯ್ನ್ ಆಗಿದ್ದೀನಿ ಸರ್. ನಾನು ಸರಿ ಮಾಡ್ಕೊಂತೀನಿ, ಅದನ್ನ ತೊಂದರೆ ಇಲ್ಲ. ಫೈನ್, ನೋ ಇಶ್ಯೂ. ಓಕೆ ಸರ್. ಓಕೆ, ಫೈನ್. ಸೊ ದೆನ್ ಓಕೆ, ಸೊ ಇವಾಗ ನಾವೇನು ಮಾಡಬೇಕು, ಸೊ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ನ ಕ್ರಿಯೇಟ್ ಮಾಡಬೇಕು. ಸೊ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ನ ಕ್ರಿಯೇಟ್ ಮಾಡೋದಕ್ಕೆ ಫಸ್ಟ್ ಏನು ಮಾಡಬೇಕು, ಇಲ್ಲಿ ಸ್ಪೆಸಿಫೈ ಡಿಪ್ರಿಷಿಯೇಷನ್ ಫಾರ್ ಡಿಪ್ರಿಷಿಯೇಷನ್ ಆಫ್ ಡಿಪ್ರಿಷಿಯೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ನಿಮಗೆ ಯಾವ ಡಿಪ್ರಿಷಿಯೇಷನ್ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆಯಲ್ಲ, ಸೊ ಕಾಪಿ ಆ್ಯಸ್ ತೊಗೊಂಡು ಸೊ ನೀವು ಡಿಪ್ರಿಷಿಯೇಷನ್ನ ಮೇಂಟೈನ್ ಮಾಡ್ಕೋಬೋದು. ಓಕೆ, ಸೊ 1 ಸೆಕೆಂಡ್. I think copy as option is not there. Let me check.
ಓಕೆ. ಸೊ ಇದರಲ್ಲಿ ಏನು ಅಂದರೆ ಪ್ರಾಬ್ಲಮ್ಮು, ನೀವೇನಾದರೂ ಒಂದು ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಆಲ್ರೆಡಿ ತುಂಬ ಇರುತ್ತೆ ಸ್ಯಾಂಪಲ್ಸು, ಇವಾಗ ನೋಡ್ಬೋದು ನೀವು. ಸೊ ಇಲ್ಲಿ ಇಂಡಿಯನ್ಗೂ ಸ್ಯಾಂಪಲ್ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಇರುತ್ತೆ, IN ಸಮಥಿಂಗ್. ಶೋ ಓಕೆ. ಸೊ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಫಾರ್ ಸೊ ING ಅಂತ ಇದೆ. ಓಕೆ. ಸೊ ಅಥವಾ ಇಲ್ಲಿ ಇಂಡಿಯಾ ಆಗಬೇಕು, ಇಂಡಿಯಾ ಆಗಿದೆ. ಓಕೆ. ಸೊ ಈ ಥರ ನೀವು ಯಾವ್ದಾದ್ರು ಒಂದು ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ನ ಸೊ ಏನು ಮಾಡ್ಬೋದು, ಕಾಪಿ ಮಾಡ್ಕೋಬೋದು. ಫಸ್ಟ್ ಕಾಪಿ ಮಾಡಿಕೊಂಡು, ಸೊ ಆಮೇಲೆ ಫಸ್ಟ್ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನೀವು ಅದನ್ನ ಕಾಪಿ ಮಾಡ್ಕೋಬೋದು. ಓಕೆ. ಸೊ ಆರ್ ಎಲ್ಸ್ ಯು ಗೈಸ್ ಕ್ಯಾನ್ ಡೈರೆಕ್ಟ್ಲಿ ಕಾಪಿ ಇಟ್ ಫ್ರಮ್ ಯು. ರೈಟ್, ಐ ವಿಲ್ ಗೋ ಬ್ಯಾಕ್. ಕಾಪಿ ರೆಫರೆನ್ಸ್ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್. ಸೊ ಇಲ್ಲಿ ಬ್ಲ್ಯಾಂಕೇ ಇರುತ್ತೆ ನಿಮಗೆ. ಸೊ ನೀವು ಅಲ್ಲಿ ಏನು ಚೆಕ್ ಮಾಡ್ತೀರಾ ಅದ್ರ ಥ್ರೂ ಕಾಪಿ ಮಾಡ್ಬೋದು. ಓಕೆ. ಸೊ ಇಫ್ ಯು ವಾಂಟ್ ಟು ಕಾಪಿ ದ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್, ಸೊ ಕ್ಲಿಕ್ ಆನ್ ಆಬ್ಜೆಕ್ಟ್ಸ್ ಹಿಯರ್. ಸೊ ನಾವಿವಾಗ IN ನೋಡಿದ್ವಲ್ಲ, ING ಇತ್ತಲ್ಲ, ಸೊ ING ಅಲ್ಲಿ ಅದರಿಂದ ಕಾಪಿ ಮಾಡೋದು. ಸೊ ನಮ್ಮದಕ್ಕೆ ಅಂತ ಇಟ್ಕೊಳ್ಳಿ. ಸೊ ನಮ್ದು ಇವಾಗ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ TATE ಅಂತ ಇಟ್ಕೊಳ್ಳಿ, TATE. ರೈಟ್, ಎಂಟರ್. ಸೊ ಅಲ್ಲೇನಿರುತ್ತೆ ಅದನ್ನ ಚೆಕ್ ಮಾಡಿಕೊಂಡು, ಸೊ ಅದರಲ್ಲಿ ಇರೋಂಥ ರೇಂಜಸ್ಸು ಎಲ್ಲ ಇದಕ್ಕೆ ಕಾಪಿ ಆಗುತ್ತೆ. ಇಫ್ ಯು ವಾಂಟ್ ಟು ಮೇಂಟೈನ್ ದ ರೇಂಜ್, ಸೊ ಕ್ಲಿಕ್ ಡನ್ ಎಸ್. ಸೊ ಎಲ್ಲ ರೇಂಜಸ್ಸು ಇದಕ್ಕೆ ಮೇಂಟೈನ್ ಆಗುತ್ತೆ. ಸೊ ವಾಟ್ ಇಸ್ ದ TR ಇದಲ್ವಾ? ಸೊ ಲೆಟ್ ಮಿ ಚೆಕ್ ದ TR. ರೈಟ್, ಹಾಂ ಕರೆಕ್ಟ್. ಓಕೆ. ಸೊ ಇವಾಗ ನಿಮಗೆ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಏನಾಗಿದೆ, ಕಾಪಿ ಆಗಿರುತ್ತೆ. ಸೊ ಇಫ್ ಯು ವಾಂಟ್ ಟು ಚೆಕ್, ನೀವು ಇಲ್ಲಿ ನೋಡಿ. ಸೊ ಇಲ್ಲಿ TATEಗೆ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಕಾಪಿಡ್ ಆಗಿದೆ. ಸೊ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ING ಕಾಪಿ ಟು TATE. ಅಂದರೆ ಇವಾಗ ಏನಾಗಿರುತ್ತೆ ಚೇಂಜಸ್ ಅಂತ ತೋರಿಸ್ತೀನಿ ನಿಮಗೆ. ಐ ವಿಲ್ ಗೋ ಬ್ಯಾಕ್. ಸೊ ಐ ವಿಲ್ ಕ್ಲಿಕ್ ಆನ್ ಕಾಪಿ ಡಿಲೀಟ್ ಡಿಪ್ರಿಷಿಯೇಷನ್ ಏರಿಯಾ. ಸೊ ಇಲ್ಲಿ ನಮ್ಮದು TATE ಇದೆಯಲ್ಲ, ಇದನ್ನ ಎಂಟರ್ ಕ್ಲಿಕ್ ಮಾಡಿ. ಓಕೆ. ಸೊ ಇದರಲ್ಲಿ ಒಂದು ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಏನಿತ್ತು ಕಂಪ್ಲೀಟ್ ಆಗಿ ಅದು ಕಾಪಿ ಆಗಿರುತ್ತೆ. ಸೊ ನಾನು ING ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ INGನೇ ತೊಗೊಂಡಿದೆ. ಸೊ ವಿ ಕ್ಯಾನ್ ಚೇಂಜ್ ಇಟ್, ಬಟ್ ಅಲ್ಲಿ ಏನಿದೆ ಎಕ್ಸಿಸ್ಟ್ ಅದು ಕಾಪಿ ಆಗಿರುತ್ತೆ. ಸೊ ಇಯರ್ ನಿಮಗೆ ಡೈರೆಕ್ಟಾಗಿ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಓಕೆ. ಸೊ ವಿ ಹ್ಯಾವ್ ಟು ಕಾಪಿ ಇಟ್ ಫ್ರಮ್ ಎನಿ ಅದರ್ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್. ಓಕೆನಾ? ಸೊ ಇವಾಗ ಏನು ಮಾಡ್ತೀವಿ, ಸೊ ಇದರಲ್ಲಿ ನಿಮಗೆ ಚೇಂಜಸ್ ಮಾಡ್ಕೊಡಿ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಯಾವುದು ನಮ್ಮದು IFRS ಅಲ್ವಾ? ಸೊ IFRS ಅಕೌಂಟ್ ಚೇಂಜಸ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಿಮ್ಗೆ ಏನೇನು ಚೇಂಜಸ್ ಬೇಕು ಸೊ ಇದೆಲ್ಲ ಮಾಡ್ಕೋಬೋದು ಚೇಂಜಸ್ನ. ಓಕೆ. ಸೊ ಇದು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ. ಐ ವಿಲ್ ಸೇವ್ ದಿಸ್ ಫಸ್ಟ್. ಗೋ ಬ್ಯಾಕ್. ಸೊ ಇವಾಗ ನಮಗೆ ಸೊ ಡಿಪ್ರಿಷಿಯೇಷನ್ ಏರಿಯಾ 01 ಕಾಪಿ ಆಗಿದೆ ಇದರಲ್ಲಿ. ಓಕೆ. ಸೊ ಒಂದೇ ಡಿಪ್ರಿಷಿಯೇಷನ್ ಏರಿಯಾ ಕಾಪಿ ಆಗಿರೋದು, ಬುಕ್ ಡಿಪ್ರಿಷಿಯೇಷನ್. ಸಾರಿ ಸರ್, ಸಾರಿ ಟು ಇಂಟರಪ್ಟ್ ಸರ್. ಅದು ನೀವು TR ಕಾಪಿ ಮಾಡುವಾಗ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಬೇರೆ ಬರ್ತಾ ಇದೆ. ಹಾಂ, ಅದು ಫಸ್ಟ್ ಟೈಮ್ ಕಾಪಿ ಮಾಡಿದಾಗ. ಇವಾಗ ಮತ್ತೆ ಚೇಂಜ್ ಮಾಡಿದ್ರೆ ನೋಡಿ ಇವಾಗ ಚೇಂಜ್ ಆಗಿರುತ್ತೆ. ಸೊ ನಾವು ಐ ವಿಲ್ ಡೂ ದ ಚೇಂಜಸ್. ವೆಯ್ಟ್, ಐ ವಿಲ್ ಚೇಂಜ್ ಇಟ್ ಟು IFRS ಟು ING. ಯಾವ್ದು ING ಇತ್ತು, ಸೊ INGಗೆ ಹಾಕಿದ್ದೀನಿ. ಸೊ ಐ ವಿಲ್ ಸೇವ್ ಇಟ್ ನಾವು. ಸೊ ಇವಾಗ ನೋಡಿ ಐ ವಿಲ್ ಗೋ ಬ್ಯಾಕ್. ಕ್ಲೋಸ್ ದಿಸ್. ನೋಡಿ ಇವಾಗ ತೋರಿಸ್ತೀನಿ. ಸೊ ಇವಾಗ ಮತ್ತೆ TATEಗೆ ನಾನು ಚೇಂಜ್ ಮಾಡ್ತೀನಿ IFRS. ಓಕೆ. ಸೊ ನಿಮ್ಗೆ ಏನಕ್ಕೆ ಆ ಥರ ಬಂತು ಅಂತ ತೋರಿಸ್ತೀನಿ. ಸೊ IFRSಗೆ ಹೋಗ್ಬಿಟ್ಟು ಎಂಟರ್ ಕೊಟ್ಟರೆ, ಸೊ ಇವಾಗ ಸೇವ್ ಮಾಡಿದ್ರೆ ನನಗೆ ನೋಡಿ ಕರೆಕ್ಟಾಗಿ ತೋರಿಸ್ತಿದೆ ಅಲ್ವಾ? ಸೊ ಫಸ್ಟ್ ಏನಾಗುತ್ತೆ ಗೊತ್ತಾ, ನೀವು ಯಾವ್ದಾದ್ರು ಬೇರೆ ಯೂಸ್ ಮಾಡಿದರೆ ಅದರ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ. ನೀವು ಚೇಂಜ್ ಮಾಡಿದಾಗ ಅದು ಆಟೋಮೆಟಿಕ್ ಸೇವ್ ಆಗಿರುತ್ತೆ ಬ್ಯಾಕ್ ಎಂಡಲ್ಲಿ, ಬಟ್ ನಿಮಗೆ ಅದು ಕಾಣಿಸಲ್ಲ ಅಷ್ಟೇ. ಸೊ ನೀವು ಮತ್ತೆ ಓಪನ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನನಗೆ ಒಂದು ಡಿಪ್ರಿಷಿಯೇಷನ್ ಏರಿಯಾ ಇದೆ, ನಾವು ಕಾಪಿ ಮಾಡಿದ್ದೀವಲ್ಲ. ಸೊ ಅದರಲ್ಲಿ ಅವರು ಒಂದೇ ಡಿಪ್ರಿಷಿಯೇಷನ್ ಏರಿಯಾನ ಮೇಂಟೈನ್ ಮಾಡಿದ್ದಾರೆ. ಓಕೆ. ಬಟ್ ಯು ಕ್ಯಾನ್ ಮೇಂಟೈನ್ ಮಲ್ಟಿಪಲ್ ಡಿಪ್ರಿಷಿಯೇಷನ್ ಏರಿಯಾಸ್. ಸೊ ನೀವು ಬೇಕು ಅಂದರೆ ಬೇರೆ ಬೇರೆ ಡಿಪ್ರಿಷಿಯೇಷನ್ ಏರಿಯಾಸ್ ಕೂಡ ಮೇಂಟೈನ್ ಮಾಡ್ಕೋಬೋದು. ಸೊ ಏನಕ್ಕೋಸ್ಕರ ಡಿಪ್ರಿಷಿಯೇಷನ್ ಏರಿಯಾಸ್ನ ಬೇರೆ ಬೇರೆ ಮೇಂಟೈನ್ ಮಾಡ್ತಾರೆ? ಸೊ ಏನು ಪರ್ಪಸ್ಗೋಸ್ಕರ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಸೊ ನಮ್ಮದು ಕಂಪನಿ ಬಂದ್ಬಿಟ್ಟು ನಾವು ಇಂಡಿಯಾಗೆ IFRS ಫಾಲೋ ಮಾಡ್ತಾ ಇದ್ದೀವಿ. ಸೊ ಇಂಡಿಯನ್ ಕಂಪನೀಸಲ್ಲಿ ಇದೆ. ಸೊ ಕೆಲವೊಂದು ಕಂಪನೀಸು ಸೊ ಅವ್ರು ಬೇರೆ ಬೇರೆ ಕಂಟ್ರೀಸಲ್ಲಿರೋ ಬಿಸ್ನೆಸ್ನ ಅಡಾಪ್ಟ್ ಮಾಡ್ಕೊಂಡಾಗ ಇಫ್ ದೇ ವಾಂಟ್ ಟು ಸಿ ದ ರಿಪೋರ್ಟ್ಸ್ ಇನ್ ದ ಲೋಕಲ್ ಗ್ಯಾಪ್ ಆರ್ ಎನಿ ಅದರ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಸೊ ಯಾವ್ದಾದ್ರು ಅದರ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಆಗಿ ಅವ್ರು ಫಾಲೋ ಮಾಡಬೇಕು ಅಂತಂದರೆ, ಸೊ ಆ್ಯಸ್ ಪರ್ ದಟ್ ರಿಕ್ವೈರ್ಮೆಂಟ್ ನಾವೇನು ಮಾಡ್ಬೋದು, ಸೊ ಡಿಫ್ರೆಂಟ್ ಡಿಪ್ರಿಷಿಯೇಷನ್ ಕೀಸ್ನ ಕ್ರಿಯೇಟ್ ಮಾಡ್ಬೋದು ಸಿಸ್ಟಮಲ್ಲಿ. ಓಕೆ. ಸೊ ಡಿಪ್ರಿಷಿಯೇಷನ್ ಏರಿಯಾಸ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಡಿಪ್ರಿಷಿಯೇಷನ್ ಏರಿಯಾಸ್ ಏನಿದೆ ಆ ಡಿಪ್ರಿಷಿಯೇಷನ್ ಏರಿಯಾಸ್ನ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಿ. ಓಕೆ. ಸೊ ನೀವು ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಸೊ ಅಗೇನ್ ಬೇಸ್ಡ್ ಆನ್ ಡಾಟ್ ಏನಾಗುತ್ತೆ, ಸೊ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೋದು.
ಸೊ ಇಲ್ಲಿ ಏನೇ ಡೀಟೇಲ್ಸ್ ಬೇಕು ಅಂದರೆ ಸೊ ಅದ್ರ ಪ್ರಕಾರ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ಅಷ್ಟೇ ಡಿಫ್ರೆನ್ಸ್ ಅದು. ಓಕೆ, ಸೊ ನೀವು ಬೇಕು ಅಂತಂದರೆ ಮಲ್ಟಿಪಲ್ ಕೂಡ ಮೇಂಟೈನ್ ಮಾಡ್ಬೋದು. ಸೊ ನಾನು ಇವಾಗ ING ತೊಗೊಳೋದು, ಸೊ ನಾನು ಬೇರೆ ಏನಾದ್ರು ತೊಗೊಂಡಿದ್ರೆ ಸೊ ಅಲ್ಲಿ ಮಲ್ಟಿಪಲ್ ಬರ್ತಾ ಇತ್ತು ಅಕೌಂಟಿಂಗ್ ಪ್ರಿನ್ಸಿಪಲ್. ಸೊ ಅವಾಗ ಅಸೈನ್ ಮಾಡಬೇಕಾಗುತ್ತೆ ನಾನು ಅಗೈನ್ ಎಲ್ಲ ಯಾವುದು ಲೆಡ್ಜರು, ಯಾವ ಲೆಡ್ಜರ್ನ ಕನ್ಸಿಡರ್ ಮಾಡ್ತೀವಿ, ಲೀಡಿಂಗ್ ಲೆಡ್ಜರಾ ನಾನ್ ಲೀಡಿಂಗ್ ಲೆಡ್ಜರಾ ಅಂತೆಲ್ಲ. ಸೊ ಇವಾಗ ನಾನು ಹೇಳಿದೆ ನಮಗೆ ನಾನ್ ಲೀಡಿಂಗ್ ಲೆಡ್ಜರ್ ಅಂತ ರಿಪೋರ್ಟಿಂಗ್ ಪರ್ಪಸ್ಗೆ ಅಂತ. ಸೊ ಅವಾಗ ಡಿಫ್ರೆಂಟ್ IFRS ಇರುತ್ತಲ್ವಾ. ಸೊ ಲೀಡಿಂಗ್ ಲೆಡ್ಜರ್ಗೂ ನಾನ್ ಲೀಡಿಂಗ್ ಲೆಡ್ಜರ್ಗೂ ನಾನು ಡಿಫ್ರೆನ್ಸ್ ಎಕ್ಸ್ಪ್ಲೈನ್ ಮಾಡಿದಾಗಲೇ ಹೇಳಿದ್ದೆ ಏನು ಡಿಫ್ರೆನ್ಸ್ ಇರುತ್ತೆ ಲೀಡಿಂಗ್ ಲೆಡ್ಜರ್ಗೂ ನಾನ್ ಲೀಡಿಂಗ್ ಲೆಡ್ಜರ್ಗೂ ಎಕ್ಸ್ಟೆನ್ಷನ್ ಲೆಡ್ಜರ್ಗೂ ಅಂತ. ಸೊ ದಟ್ ಇಸ್ ಫಾರ್ ದ ರಿಪೋರ್ಟಿಂಗ್ ಪರ್ಪಸ್. ಸೊ ಅವಾಗ ಏನಾಗುತ್ತೆ, ನೀವು ರಿಪೋರ್ಟ್ಸ್ ಬೇರೆ ಜನ್ರೇಟ್ ಮಾಡಬೇಕು ಅಂದಾಗ ಸೊ ನೀವು ಡಿಫ್ರೆಂಟ್ IFRS ಹಾಕಿರ್ತೀರಲ್ವಾ, ಅದರಿಂದ ನೀವು ಡಿಪ್ರಿಷಿಯೇಷನ್ ಏರಿಯಾಗೆ ಡಿಫ್ರೆಂಟ್ IFRS ಇದ್ದರೆ ಅದನ್ನು ಸಪ್ರೇಟ್ ನೀವು ಒಂದು ಡಿಪ್ರಿಷಿಯೇಷನ್ ಏರಿಯಾ ಕ್ರಿಯೇಟ್ ಮಾಡಿ ಆ ಏರಿಯಾಗೆ ಅಸೈನ್ ಮಾಡಬೇಕು. ಬಿಕಾಸ್ ಇಲ್ಲಿರೋದು ಒಂದೇ ಆಪ್ಷನ್ ಅಲ್ವಾ, ನೀವು ಬೇರೆ ಯಾರು ಅಸೈನ್ ಮಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ಲೀಡಿಂಗ್ ಲೆಡ್ಜರ್ ಆಗಿರೋದ್ರಿಂದ ನಾವು ಆಲ್ರೆಡಿ ಅಲ್ಲಿ ಏನು ಅಸೈನ್ ಮಾಡಿದ್ವಿ ಅದೇ ಮೇಂಟೈನ್ ಮಾಡಬೇಕು. ಇಫ್ ಇಟ್ಸ್ ಅ ನಾನ್ ಲೀಡಿಂಗ್ ಲೆಡ್ಜರ್ ದೆನ್ ಫೈನ್. ನಾನ್ ಲೀಡಿಂಗ್ ಲೆಡ್ಜರ್ ಆದರೆ ನೀವು ಬೇರೆ ಏನು ಬೇಕಾದ್ರೂ ಅಕೌಂಟ್ ಪ್ರಿನ್ಸಿಪಲ್ ಚೇಂಜ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ಬೋದು. ಬಟ್ ಮೇನ್ ಲೀಡಿಂಗ್ ಲೆಡ್ಜರ್ಗೆ ನಾವು IFRSನೇ ಮೇಂಟೈನ್ ಮಾಡೋದ್ರಿಂದ IFRS ಹಾಕ್ಬೇಕು. ಏನಕ್ಕೆ ಅಂದರೆ ನಿಮ್ಮ ಟ್ರಾನ್ಸಾಕ್ಷನ್ಸ್ ಎಲ್ಲ ರೆಕಾರ್ಡ್ ಆಗೋದು IFRS ಅಲ್ಲಿ. ಓಕೆ, ಸೊ ಇದನ್ನು ತಲೆಯಲ್ಲಿ ಇಟ್ಕೋಬೇಕು. ಓಕೆ, ಸೊ ಇದು ಅರ್ಥ ಆಯ್ತಾ? ಏನೋ ಡೌಟ್ಸ್ ಇದೆಯಾ ಅದರಲ್ಲಿ? ಓಕೆ ಫೈನ್, ವಿಲ್ ಗೋ ಬ್ಯಾಕ್. ಸೊ ನಾವು ಅಸೆಟ್ಗೆ GLsನ ಕ್ರಿಯೇಟ್ ಮಾಡಿದ್ವಾ? 500 ಚೆಕ್ ಮಾಡ್ಬಿಡ್ತೀನಿ ಸರ್. ಕಂಪನಿ ಕೋಡ್ ಈಸ್ TAT. ಓಕೆ, ಸೊ ಅಸೆಟ್ ಅಂಡರಲ್ಲಿ ಕೆಲವು ಕ್ರಿಯೇಟ್ ಮಾಡಿದ್ದೀವಿ ಆಲ್ರೆಡಿ ಅಸೆಟ್ಗೆ, ಫಿಕ್ಸ್ಡ್ ಅಸೆಟ್ಸ್ಗೆ. ಓಕೆ, ಸೊ ದೆನ್ ಸೊ ವಿಲ್ ಕ್ರಿಯೇಟ್ ವಾಟ್ ಎವರ್ ಇಸ್ ರಿಕ್ವೈರ್ಡ್. ಸೊ ಡಿಪ್ರಿಷಿಯೇಷನ್ ಎಲ್ಲ ಏನು ಬೇಕು, ಸೊ ಡಿಪ್ರಿಷಿಯೇಷನ್ GLs ಎಲ್ಲ ನಾನು ಹೇಳ್ತೀನಿ. ಸೊ ಯಾವ ಥರ ಕ್ರಿಯೇಟ್ ಮಾಡಬೇಕು, ಯಾವ ಥರ ಅಸೈನ್ ಮಾಡಬೇಕು ಅಂತ. ಸೊ ಡಿಪ್ರಿಷಿಯೇಷನ್ GLs ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ನಾವು ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಓಕೆ, ಸೊ ಅಸೈನ್ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಟು ಕಂಪನಿ ಕೋಡ್. ಸೊ ಅಸೈನ್ ಮಾಡಬೇಕು. ಸೊ ನಾನು ಇವಾಗ ಏನು ಡಿಪ್ರಿಷಿಯೇಷನ್ನ ಫಾಲೋ ಮಾಡ್ತಿದ್ದೀವಿ ಅದು. ಸೊ ಕಂಪನಿ ಕೋಡ್ ಬಂದ್ಬಿಟ್ಟು TATE. ಒಂದು ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಕೂಡ ನಾನು TATEನೇ ಅಲ್ವಾ ತೊಗೊಂಡಿರೋದು. ಸೊ ಕಾಪಿ ಮಾಡಿಬಿಟ್ಟು ಚೇಂಜ್ ಮಾಡಿದ್ದೀನಿ, ರೈಟ್. ಐ ವಿಲ್ ಸೇವ್ ಇಟ್. ಓಕೆ, ಸೊ ಇಲ್ಲಿ ಟ್ಯಾಕ್ಸ್ ಕೇಳುತ್ತೆ. ಸೊ ಅದು ಟ್ಯಾಕ್ಸ್ ಆಮೇಲೆ ಮಾಡ್ಕೋಬೋದು ನಾವು. ಐ ವಿಲ್ ಸೇವ್ ಇಟ್. ಇನ್ಪುಟ್ ಟ್ಯಾಕ್ಸ್, ನಾನ್ ಟ್ಯಾಕ್ಸ್ ಫಾರ್. ಓಕೆ, ದೆನ್ ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಐ ವಿಲ್ ಮೇಂಟೈನ್ ಫಸ್ಟ್. ಸೊ ಅಸೈನ್ ಇನ್ಪುಟ್ ಟ್ಯಾಕ್ಸ್ ಇಂಡಿಕೇಟರ್. ಸೊ ಇಲ್ಲಿ ಅಸೈನ್ ಮಾಡಬೇಕು. ಸೊ TATE ಕಂಪನಿ ಕೋಡ್ಗೆ ಹೋಗಿ. ಓಕೆ, ಸೊ ನಿಮಗೆ ಇನ್ಪುಟ್ ಟ್ಯಾಕ್ಸು ಔಟ್ಪುಟ್ ಟ್ಯಾಕ್ಸು ಯಾವುದು ಅಂತ. ಸೊ ನೀವು ಯಾವ್ದು ಡಿಫೈನ್ ಮಾಡಿದ್ರಿ, ಸೊ 0ಗೆ ಅದನ್ನ ಹಾಕ್ಬೋದು. ಓಕೆ, ಸೊ ನೀವು OBBGಗೆ ಹೋಗ್ಬೇಕು ಮತ್ತೆ ಇವಾಗ. ಸೊ ಅಲ್ಲಿ ಅಸೈನ್ ಮಾಡಬೇಕು OBBG. ಸೊ ಐ ವಿಲ್ ಗೋ ಟು ಯಾವ ಟ್ಯಾಕ್ಸ್ ಪ್ರೊಸೀಜರ್ಸ್ ನಮ್ಮದು TAT ಟ್ಯಾಕ್ಸ್ ಅಲ್ಲ. ಸೇವ್ ಇಟ್. ಸೊ ಇವಾಗ ಈ ಟ್ಯಾಕ್ಸ್ಗೆ ಯಾವ ಟ್ಯಾಕ್ಸ್ ಕೊಡಿದೆ ಬರ್ತಾ ಇಲ್ವಲ್ಲ. TE ಟ್ಯಾಕ್ಸ್ ಅಲ್ವಾ ನಮ್ಮದು? ಟ್ಯಾಕ್ಸ್ ಕೋಡ್. ಓಕೆ, TE ಟ್ಯಾಕ್ಸ್ ಕರೆಕ್ಟ್ ಆಗಿದೆ. ಟ್ಯಾಕ್ಸ್ ಪ್ರೊಸೀಜರ್, go back. I will go back here also and I will execute TATE. So ಓಕೆ, ಸೊ ಇವಾಗ ಬಂತು. ಸೊ ಇವಾಗ ಇನ್ಪುಟ್ ಬಂದ್ಬಿಟ್ಟು 1A ಇದೆ. ಸೊ 0%. ಸೊ ಅದನ್ನ ಅಸೈನ್ ಮಾಡಬೇಕು. ಆ್ಯಂಡ್ ಔಟ್ಪುಟ್ ಟ್ಯಾಕ್ಸ್
ಸೊ So why are we doing 0%? ಆ್ಯಕ್ಚುಲಿ ಏನಂದರೆ ನೀವು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಮಾಡುವಾಗ ನಾರ್ಮಲಾಗಿ ಎಲ್ಲದನ್ನು ನಾವು ಮಾಡ್ಕೊತೀವಿ. ಬಟ್ ನಾನ್ ಡಿಡಕ್ಟಬಲ್ ಅಂತ ಬಂದಾಗ ನಾವು ನಾನ್ ಟ್ಯಾಕ್ಸಬಲ್ ಅಕ್ವಿಸಿಷನ್ಗೆ 0% ಆಗಬೇಕು. ಸೊ ದಟ್ ಈಸ್ ದ ರೀಸನ್ ಐ Okay. ಮೈಂಟೈನ್ 0%. ಸೊ ದಟ್ ಇಸ್ ದ ನಾನ್ ಟ್ಯಾಕ್ಸಬಲ್ ಅಕ್ವಿಸಿಷನ್ಸ್. Okay. Okay. ಸೊ ಇಲ್ಲಿ ನಾವು ಮತ್ತೆ ಕಂಪನಿ ಕೋಡ್ ಇವಾಗ ಅಸೈನ್ ಮಾಡೋಣ. ಸೊ ಇವಾಗ ಟ್ರೈ ಟು ಅಸೈನ್ ಕಂಪನಿ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಟು ಕಂಪನಿ ಕೋಡ್. ಸೊ TA I will save it now. See, ಇವಾಗ ಸೇವ್ ಆಯಿತು. ಗೋ ಬ್ಯಾಕ್. ಸೊ ಅಷ್ಟೇ. ಸೊ ನೀವು ಅದು ಮೇಂಟೈನ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಎರರ್ ತೋರಿಸುತ್ತೆ. ಸೊ ಯು ಹ್ಯಾವ್ ಟು ಅಸೈನ್ ಇಟ್. ಓಕೆ, ಸೊ ಅಸೈನ್ ಮಾಡಿದ್ರೆ ಏನು ಎರರ್ ಬರೋದಿಲ್ಲ. ಓಕೆ, ಸೊ ಇವಾಗ ಯಾವ ಥರ ಕಾಪಿ ಮಾಡೋದು ಆ್ಯಂಡ್ ದೆನ್ ಯಾವ ಥರ ಅಸೈನ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಸೊ ಇದ್ರಲ್ಲಿ ಏನೋ ಡೌಟ್ಸ್ ಇದೆಯಾ? Sir, ಇದರಲ್ಲಿ ಎಕ್ಸೆಲ್ ಅಲ್ಲಿ ಸ್ಟೆಪ್ಸ್ ಜಸ್ಟ್ ಹೆಲ್ಪ್ us. Okay, yeah, correct. I will do it. So asset accounting, first copy, chart of depreciation. Chart of depreciation. Then assign chart of to company code. Okay. So you assign input and output tax codes for non-tax acquisition, non-taxable acquisition. Okay, set. ಸೊ ಇದನ್ನ ಅಸೈನ್ ಮಾಡಬೇಕು. ಸೊ ಇಷ್ಟು ಅಸೈನ್ ಮಾಡಿದ್ರೆ ನಾರ್ಮಲಾಗಿ ಯು ವಿಲ್ ನಾಟ್ ಗೆಟ್ ಎನಿ ಎರರ್ಸ್ ವೈ ಅಸೈನಿಂಗ್ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಟು ಕಂಪನಿ. ಓಕೆ, ಸೊ ಇದಕ್ಕೆ ಫಿಕ್ಸ್ಡ್ ಅಸೆಟ್ ಜಿ ಎಲ್ಸ್ ಎಲ್ಲ ನಾರ್ಮಲ್ ಕ್ರಿಯೇಟ್ ಮಾಡ್ಕೋಬೋದಿತ್ತು, ಬಟ್ ಐ ಆಲ್ರೆಡಿ ಕ್ರಿಯೇಟೆಡ್ ಅ ಫಿಕ್ಸ್ಡ್ ಅಸೆಟ್ ಜಿ ಎಲ್ಸ್. ಓಕೆ, ಸೊ ಅದ್ರ ಬಗ್ಗೆ ಇವಾಗ ನಾನು ತಲೆ ಕೆಡಿಸ್ಕೊಳೋದು ಬೇಡ. ಅದು ಮತ್ತೆ ನಾನು ಜಿ ಎಲ್ ಅಸೈನ್ ಮಾಡಬೇಕಾದ್ರೆ ಹೇಳ್ತೀನಿ. ಸೊ ಏನಕ್ಕೆ ಯಾವ ಜಿ ಎಲ್ನ ಅಸೈನ್ ಮಾಡಬೇಕು, ಡಿಪ್ರಿಷಿಯೇಷನ್ಗೆ ಯಾವುದು P&L ಜಿ ಎಲ್ ಯಾವ್ದು ಅಸೈನ್ ಮಾಡಬೇಕು, ಆ್ಯಂಡ್ ಅಸೆಟ್ ರಿಲೇಟೆಡ್ ಜಿ ಎಲ್ಸ್ನ ಸೊ ಎಲ್ಲಿ ಅಸೈನ್ ಮಾಡ್ತೀವಿ. ಓಕೆ, ಸೊ ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಗೋ ಬ್ಯಾಕ್. ಓಕೆ, ಸೊ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ನ ಮೆನ್ಷನ್ ಮಾಡಿಬಿಡ್ತೀನಿ. ಓಕೆ, ಓಕೆ, ಸೊ ಅಸೆಟ್ ನಂಬರ್ ಅಸೈನ್ಮೆಂಟ್ ಓಕೆ ಏನು ಬೇಡ. ಸೊ ನೆಕ್ಸ್ಟ್ ಅಸೆಟ್ ಕ್ಲಾಸ್. ಸೊ ಅಸೆಟ್ ಕ್ಲಾಸಲ್ಲಿ ಸೊ ನಿಮಗೆ ಯಾವ್ಯಾವ ಥರ ಅಸೆಟ್ ಕ್ಲಾಸ್ ಇದೆ, ಅಂದರೆ ಯಾವ್ಯಾವ ಥರ ಡಿಪ್ರಿಷಿಯೇಷನ್ಸ್ ಇದೆ, ಡಿಫ್ರೆಂಟ್ ಟೈಪ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಅಸೆಟ್ನ ಯೂಸ್ ಮಾಡ್ತಾ ಇದ್ವಿ ಫಿಕ್ಸ್ಡ್ ಅಸೆಟ್ಸಲ್ಲಿ. ಸೊ ಅದಕ್ಕೆ ಆ್ಯಸ್ ಪರ್ ದಟ್ ಅಸೆಟ್ ಕ್ಲಾಸ್ನ ನಾವು ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಅಸೆಟ್ ಕ್ಲಾಸ್ನ ಕ್ರಿಯೇಟ್ ಮಾಡೋದ್ರಿಂದ ಸೊ ನೀವು ಯಾವ ಅಸೆಟ್ಗೆ ಯಾವ ಡಿಪ್ರಿಷಿಯೇಷನ್ ಕೀ ಬೇಕು, ಸೊ ಯಾವ್ದು ಮೇಂಟೈನ್ ಮಾಡಬೇಕು ಅದನ್ನೆಲ್ಲ ಸೊ ಅಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ಸೊ ಅಸೆಟ್ ಅಕೌಂಟಿಂಗಲ್ಲಿ ಮಾಡಬೇಕು. ಸೊ ಇಲ್ಲಿ ಸ್ಪೆಸಿಫೈ ಅಕೌಂಟ್ ಡಿಟರ್ಮಿನೇಷನ್ ಮೇಲೆ ಕ್ಲಿಕ್ ಮಾಡಿ ಫಸ್ಟು. ಸೊ ಸ್ಪೆಸಿಫೈ ಅಕೌಂಟ್ ಡಿಟರ್ಮಿನೇಷನ್ಗೆ ಹೋದ ತಕ್ಷಣ ಇಲ್ಲಿ ನೀವು ಡಿಫ್ರೆಂಟ್ ಅಕೌಂಟ್ ಡಿಟರ್ಮಿನೇಷನ್ಸ್ ಮಾಡಬೇಕು. ಅಂದರೆ ಯಾವ ಪರ್ಟಿಕ್ಯುಲರ್ ಅಕೌಂಟ್ಸ್ ಇದೆ ಸೊ ಅಸೆಟ್ದು, ಸೊ ಲೈಕ್ ಬಿಲ್ಡಿಂಗ್ಗೆ, ಲ್ಯಾಂಡ್ಗೆ, ಮಿಷನರೀಸ್ಗೆ ಆ್ಯಂಡ್ ಟೂಲ್ಸ್ಗೆ, ಹಾರ್ಡ್ವೇರ್ಸ್ಗೆ ನಾನು ಇದೆಲ್ಲ ಹೇಳಿದಲ್ಲ. ಸೊ ಅದಕ್ಕೆ ಆ್ಯಸ್ ಪರ್ ದಟ್ ನಾವು ಅಕೌಂಟಿಂಗ್ ಡಿಟರ್ಮಿನೇಷನ್ಸ್ ಅಂತ ಮಾಡ್ತೀವಿ. ಓಕೆ, ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಕೌಂಟಿಂಗ್ ಡಿಟರ್ಮಿನೇಷನ್ಸ್ ಮಾಡ್ಬೋದು. ಹೆಂಗೆ ಅಂದರೆ ನಾವು ನಾರ್ಮಲಿ ನಾವು ಜಿ ಎಲ್ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಜಿ ಎಲ್ ಅಕೌಂಟ್ ಹೆಂಗೆ ಗ್ರೂಪ್ ಮಾಡೋದಲ್ವಾ. ಸೊ ಜಿ ಎಲ್ ಅಕೌಂಟ್ ಉಂಟು ಜನರಲ್ ಕ್ಯಾಟಗರಿ ಬೇರೆ ಬೇರೆ ಮಾಡಿದ್ವಿ. ಸೊ ಆ ಥರ ಆಮೇಲೆ ಮತ್ತೆ ನಾವು ಅಸೆಟ್ಸ್ ಇದೆ, ಕರೆಂಟ್ ಲಯಬಿಲಿಟೀಸ್ ಮಾಡಿದ್ವಿ, ಕರೆಂಟ್ ಅಸೆಟ್ಸ್ ಮಾಡಿದ್ವಿ, ಆ್ಯಂಡ್ ದೆನ್ ಡಿಫ್ರೆಂಟ್ ಜಿ ಎಲ್ ಅಕೌಂಟಿಂಗ್ ಗ್ರೂಪ್ ಮಾಡಿದ್ವಿ. ಸೇಮ್ ಅದೇ ಥರನೇ ಇಲ್ಲೂ ಕೂಡ ಸಪ್ರೇಟ್ ಅಕೌಂಟ್ ಡಿಟರ್ಮಿನೇಷನ್ಸ್ ಮಾಡಬೇಕು. ಸೊ ಪ್ಲಾಂಟ್ ಆ್ಯಂಡ್ ಮಿಷನರೀಸ್ಗೆ ಬೇರೆ, ವೆಹಿಕಲ್ಸ್ಗೆ ಬೇರೆ, ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಏನಾದ್ರು ಇದ್ದರೆ ಅದಕ್ಕೆ ಬೇರೆ, ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ಗೆ ಬೇರೆ. ಸೊ ಈ ಥರ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಾವು ವಿ ಹ್ಯಾವ್ ಟು ಮೇಂಟೈನ್ ನ್ಯೂ ಎಂಟ್ರಿ, ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್ ಆ್ಯಂಡ್ ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಪ್ಲಾಂಟ್ ಆ್ಯಂಡ್ ಮಿಷನರಿಗೆ ಮಾಡ್ತಾ ಇದ್ದಾರೆ ಅಂದರೆ ಸೊ ಅದಕ್ಕೆ ಯಾವ್ದು ನೇಮಿಂಗ್ ಕನ್ವೆನ್ಷನ್ ಕೊಡಬೇಕು ನೀವು ಆ್ಯಸ್ ಪರ್ ದ ಕೋಡ್, ಸೊ ಅದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಓಕೆ,
ಸೊ ನಾನು ಇವಾಗ ಫಸ್ಟ್ ಬಿಗಿನಿಂಗ್ ಅಂತ ಕೊಟ್ಬಿಡ್ತೀನಿ. ಸೊ TATE, ಸೊ ಲ್ಯಾಂಡ್ ಅಂದರೆ LA ಅಂತ ಹಾಕ್ತೀನಿ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಲ್ಯಾಂಡ್. ಸೊ ನೆಕ್ಸ್ಟ್ ಸೊ TATE, ಸೊ ಬಿಲ್ಡಿಂಗ್ ಅಂದ್ಕೊಳ್ಳೋಣ. ಸೊ BU ಅಂತಲೇ ಹಾಕ್ತೀನಿ. ಓಕೆ, ಸೊ ಇದು ಬಿಲ್ಡಿಂಗ್. ಓಕೆ, ಸೊ ಬಿಲ್ಡಿಂಗ್. ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಂದ್ಕೊಳ್ಳೋಣ. ಸೊ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿಗೆ TATE PM ಅಂತ ಹಾಕ್ತೀನಿ. ಸೊ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ. ಓಕೆ, ಸೊ ನೆಕ್ಸ್ಟ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ. ಸೊ ಯಾವ ಜೇಲ್ ಕ್ರಿಯೇಟ್ ಮಾಡಿಬಿಡ್ತೀವಿ ಅದನ್ನೇ ಮೇಂಟೈನ್ ಮಾಡೋಣ. ಇಲ್ಲಿ FS00 ಸೊ ಲ್ಯಾಂಡ್, ಬಿಲ್ಡಿಂಗ್, ಓಕೆ, ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ ಇದೆ ಆ್ಯಂಡ್ ಹಾರ್ಡ್ವೇರ್ ವೆಹಿಕಲ್. ಓಕೆ, ಸೊ ಫರ್ನಿಚರ್ಸ್ಗೆ TATE, ಸೊ ಫರ್ನಿಚರ್ಗೆ FR ಅಂತ ಹಾಕಿ. ಓಕೆ, ಸೊ ಫರ್ನಿಚರ್ಸ್. ನೆಕ್ಸ್ಟ್ TATE ವೆಹಿಕಲ್ಸ್ P ಅಂತ ಹಾಕೋಣ. ಸೊ ವೆಹಿಕಲ್. ನೆಕ್ಸ್ಟ್ ಇನ್ನು GL ಮಾಡಿದ್ದೀನಿ ಹಾರ್ಡ್ವೇರ್. ಸೊ ಹಾರ್ಡ್ವೇರ್ಗೆ HR ಅಂತ ಹಾಕ್ತೀವಿ. ಸೊ ಹಾರ್ಡ್ವೇರ್. ಸೊ ಈ ಥರ ಡಿಫ್ರೆಂಟ್ ಅಕೌಂಟಿಂಗ್ ಡಿಟರ್ಮಿನೇಷನ್ಸ್ನ ನಾವು ಮೇಂಟೈನ್ ಮಾಡಬೇಕು ಸಿಸ್ಟಮಲ್ಲಿ. ಓಕೆ, ಸೊ ಐ ವಿಲ್ ಸೇವ್ ಇಟ್. ಓಕೆ, ಸೊ ಇದು ಅರ್ಥ ಆಯ್ತಲ್ಲ. ಸೊ ಏನಕ್ಕೆ ನಾವು ಮೇಂಟೈನ್ ಮಾಡ್ತೀವಿ ಅಂತ ಅಕೌಂಟಿಂಗ್ ಡಿಟರ್ಮಿನೇಷನ್ಸು. ಸೊ ಅಂಡರ್ ದಿಸ್ ನಾವೇನು ಮಾಡ್ತೀವಿ ಅಗೇನ್ ನಾವು ಸೊ ನಿಮಗೆ ಡಿಫೈನ್ ನಂಬರ್ ರೇಂಜಸ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಐ ವಿಲ್ ಗೋ ಬ್ಯಾಕ್ ಫಸ್ಟ್. ಡಿಫೈನ್ ನಂಬರ್ ರೇಂಜಸ್ ಇಂಟರ್ವಲ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಸ್ಕ್ರೀನ್ ಲೇಔಟ್ ರೂಲ್ಸು ನೀವು ಡಿಫೈನ್ ಮಾಡ್ಕೋಬೋದು. ಆ್ಯಸ್ ಪರ್ ದ ಸೆಟ್ ಕ್ಲಾಸ್ ನೀವೇನಾದ್ರು ಡಿಫ್ರೆಂಟ್ ಸ್ಕ್ರೀನ್ ಲೇಔಟ್ನ ರೂಲ್ಸ್ನ ಡಿಫೈನ್ ಮಾಡ್ಕೊಂಡು ಅದೇ ನಾರ್ಮಲ್ ಏನೋ ಗೊತ್ತಲ್ಲ. ಸೊ ಸರ್ಪ್ರೈಸ್ ಎಂಟ್ರಿ ಯಾವುದು, ವಿಚ್ ಈಸ್ ಆಪ್ಷನಲ್, ಸೊ ವಿಚ್ ಈಸ್ ರಿಕ್ವೈರ್ಡ್ ಎಂಟ್ರಿ, ಸೊ ಇದೆಲ್ಲ ಮಾಡ್ತೀವಲ್ಲ. ಸೊ ಅದು ಇದರಲ್ಲಿ ಸ್ಕ್ರೀನ್ ಲೇಔಟಲ್ಲಿ ಸೆಟ್ಟಿಂಗ್ಸ್ ಮಾಡ್ತೀವಿ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ಡಿಫ್ರೆಂಟ್ ನಂಬರ್ ರೇಂಜ್ ಮಾಡೋದು. ಸೊ ನಂಬರ್ ರೇಂಜು ಕಂಪನಿ ಕೋಡ್ ಆಗಬೇಕು. ಸೊ ಕಂಪನಿ ಕೋಡ್ ಯಾವುದು TAT. ಸೊ ಎಂಟರ್. ಸೊ ಇಲ್ಲಿ ಕ್ಲಿಕ್ ಆನ್ ಇಂಟರ್ವಲ್ಸ್. ಸೊ ಇಲ್ಲಿ ನೀವು ಆ ಸೆಟ್ಗೆ ನಂಬರ್ ರೇಂಜಸ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ನಾರ್ಮಲಿ ನಾನು ಒಂದು ರೇಂಜಸ್ನ ಮೇಂಟೈನ್ ಮಾಡ್ತೀನಿ, ಒಂದು 10 ರೇಂಜ್ ಮೇಂಟೈನ್ ಮಾಡ್ತೀನಿ. ಸೊ ಅದಾದಮೇಲೆ ನಮಗೆ ಯಾವ್ಯಾವುದು ಅಸೆಟ್ಸ್ಗೆ ಯಾವ್ಯಾವ್ದು ಬೇಕು ಅದನ್ನ ನಾವು ಆಮೇಲೆ ಮೇಂಟೈನ್ ಮಾಡ್ತಾ ಹೋಗೋಣ. ಓಕೆ, ಸೊ ಐ ವಿಲ್ ಎಡಿಟ್ ಆ್ಯಂಡ್ ಐ ವಿಲ್ ಮೇಂಟೈನ್ 01. ಐ ವಿಲ್ ಮೇಂಟೈನ್ ಟೋಟಲ್ ಎಷ್ಟಿದೆ ಅಸೆಟ್ ಕ್ಲಾಸು 6 ಅಲ್ವಾ. 1 2 3 4 5 6 1 2 3 4 5 6. ಓಕೆ, ಸೊ ನೆಕ್ಸ್ಟ್ 02 03 04 05 06. ಸೊ ಇಷ್ಟು ರೇಂಜ್ನ ಹಾಕೋಣ. ಸೊ ಇವಾಗ ನಂಬರ್ ರೇಂಜಲ್ಸಲ್ಲಿ ನೀವು ಎಷ್ಟಾದರೂ ಹಾಕೋಬೋದು. ಸೊ ಫಾರ್ ಎಕ್ಸಾಂಪಲ್ ನಾನೊಂದು 10,000 ಹಾಕೊಳ್ತೀನಿ ಸಾಕು. ಸೊ ಜಾಸ್ತಿನೇ ಹಾಕೋಬೋದು, ಏನು ತೊಂದರೆ ಇಲ್ಲ. 10,000. ನೆಕ್ಸ್ಟ್ 20,000 20,999. 30,000 30,000. ಸೊ ನಾನು ಜಸ್ಟ್ 1,000 ರೇಂಜ್ನ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು. ಸೊ ಜಸ್ಟ್ 1,000 ರೇಂಜ್ನ ಹಾಕ್ತಾಯಿದ್ದೀನಿ. ಸೊ ನಾರ್ಮಲಿ ಜಾಸ್ತಿನೇ ಮೇಂಟೈನ್ ಮಾಡ್ತಾರೆ. ಸೊ ನಾನು ಸುಮ್ಮನೆ ಹಿಂಗೆ ಮಾಡ್ತೀನಿ ಅಷ್ಟೇ. 10,000 ರೇಂಜ್ ಕೂಡ ಮಾಡ್ಕೋಬೋದು ನಾವು. ಸೊ 10,000ಇಂದ 19,000ವರೆಗೂ ನಾವು ಹಾಕೊಂಬೋಣ. ಸೊ 19,000. ಸೊ ಇಲ್ಲೂ ಕೂಡ ಅಷ್ಟೇ ವೇಟ್ ಮಾಡ್ಕೊಂಡು 9 ಹಾಕೋಣ. ಓಕೆ, ಸೊ ನೆಕ್ಸ್ಟು ಸೊ ಇದು ಅಷ್ಟೇ 9 ಹಾಕೋಣ. ಸೊ 50 ಅಂದರೆ 50,000 ಹಾಕೋಣ. ಅಗೇನ್ 50,000 59,000 60,000 ಹಾಕಿದ್ರೆ ಸೊ 69,000. ಓಕೆ, ಸೆಟ್. Okay, so we'll go back. So screen layout, you said, what is the main purpose?
ಸೊ ನೀವು ಸ್ಕ್ರೀನ್ ಲೇಔಟಲ್ಲಿ ನಿಮಗೆ ಜಸ್ಟ್ ಮಾಸ್ಟರ್ ಡಾಟಾ ಮೇಂಟೈನ್ ಮಾಡಬೇಕಾದ್ರೆ ಏನೇ ಸ್ಕ್ರೀನ್ ಆಪ್ಷನ್ ಇರಬೇಕು, ಯಾವುದೇ ಸರ್ಪ್ರೈಸ್ ಸೆಂಟರ್ ಇರಬೇಕು, ಅದಕ್ಕೆ ಮಾಸ್ಟರ್ ಡಾಟಾಗೆ ಹೆಂಗೆ ಮಾಡ್ತೀವೋ ಹಂಗೆ ಅಸೆಟ್ ಕ್ಲಾಸಲ್ಲೂ ಕೂಡ ನೀವು ಸ್ಕ್ರೀನ್ ಲೇಔಟ್ ರೂಲ್ಸ್ನ ಡಿಫೈನ್ ಮಾಡ್ತೀವಿ. ಸೊ ಸ್ಕ್ರೀನ್ ಲೇಔಟ್ಗೆ ಸೊ What has to be displayed in the ಯಾವುದು screen? ಮ್ಯಾಂಡೇಟರಿ ಫೀಲ್ಡ್, ಯಾವುದೋ ಒಂದು ಸರ್ಪ್ರೈಸ್ ಎಂಟ್ರಿ ಬರುತ್ತೆ ಯಾವ್ಯಾವ ಪರ್ಟಿಕ್ಯುಲರ್ ಲೇಔಟ್ಗೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಲ್ಯಾಂಡ್ಗೆ ಒಂದು ಲೇಔಟ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಯಾವ್ಯಾವುದು ಎಂಟ್ರೀಸ್ನ ಮ್ಯಾಂಡೇಟರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ರೆಡಿ ತೋರಿಸ್ತೀನಿ ನೋಡಿ, ಬಿಲ್ಡಿಂಗ್ ಇದೆಯಲ್ಲ. ಸೊ ಇವಾಗ ಬಿಲ್ಡಿಂಗ್ಗೆ ನಾನೊಂದು ಸ್ಕ್ರೀನ್ ಲೇಔಟ್ದು ರೂಲ್ ಡಿಫೈನ್ ಮಾಡ್ತೀನಿ. ಓಕೆ, ಸೊ ಈ ಸ್ಕ್ರೀನ್ ಲೇಔಟ್ಗೆ ನಾನು ಏನು ರೂಲ್ ಡಿಫೈನ್ ಮಾಡಿರ್ತೀನೋ, ಐ ಮೀನ್ ಸ್ಕ್ರೀನ್ ಲೇಔಟ್ ಏನು ಮೇಂಟೈನ್ ಮಾಡಿರ್ತೀನೋ ಈ ಸ್ಕ್ರೀನ್ ಲೇಔಟ್ಗೆ ಸೊ ನಾವು ರೂಲ್ನ ಡಿಫೈನ್ ಮಾಡಬೇಕು. ಓಕೆ, ಸೊ ಆ ರೂಲ್ನ ಎಲ್ಲಿ ಡಿಫೈನ್ ಮಾಡ್ತೀವಿ ಅಂದರೆ ಮಾಸ್ಟರ್ ಡಾಟಾದಲ್ಲಿ ಮಾಡ್ತೀವಿ. ಐ ವಿಲ್ ಶೋ ಯು ದಟ್ ಆಸ್ ವೆಲ್. 1 second. General valuation, depreciation, ಮಾಸ್ಟರ್ ಡಾಟಾ. ಸೊ ಇಲ್ಲಿ ನಿಮಗೆ ಸ್ಕ್ರೀನ್ ಲೇಔಟ್ ಫಾರ್ ಸ್ಕ್ರೀನ್ ಲೇಔಟ್. ಸೊ ಇಲ್ಲಿ ಡಿಫೈನ್ ಸ್ಕ್ರೀನ್ ಲೇಔಟ್ ಅಸೆಟ್ ಮಾಸ್ಟರ್ ಅಂತ ಇದೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡಿಫೈನ್ ಮಾಡ್ತಿರಲ್ಲ ಸ್ಕ್ರೀನ್ ಲೇಔಟು. ಸೊ ಇಲ್ಲಿ ನಿಮಗೆ ಆ್ಯಸ್ ಪರ್ ದ ಅಸೆಟ್ ಮಾಸ್ಟರ್ ಫಾರ್ ಬಿಲ್ಡಿಂಗ್ ಯಾರು ಬೇಕು, ಇಲ್ಲಿ ಆ ಲೇಔಟ್ಗೆ ಯಾವ್ಯಾರು ಬೇಕು ಅಂತ ಆ ಲೇಔಟ್ನ ಇಲ್ಲಿ ಹಾಕ್ತೀವಿ. ಅಲ್ಲಿ ಏನು ಕ್ರಿಯೇಟ್ ಮಾಡಿರ್ತೀವಲ್ಲ ಆ ಲೇಔಟ್ ಅಂಡರ್ಗೆ ಇಲ್ಲಿ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಡೈರೆಕ್ಟಾಗಿ ನೀವು ಎಂಟ್ರೀಸ್ ಮೇಂಟೈನ್ ಮಾಡೋದಕ್ಕಿಲ್ಲ ಆಪ್ಷನ್. ಸೊ ಯು ಹ್ಯಾವ್ ಟು ಮೇಂಟೈನ್ ದೇ. ಕ್ರಿಯೇಟ್ ಮಾಡಿಕೊಂಡು Yes. then again we need to do that. ಕರೆಕ್ಟ್. ಸೊ ಇಲ್ಲಿ ಏನು ಮಾಡ್ತೀವಿ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದು ಸ್ಕ್ರೀನ್ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, SIMG, ಫೈನಾನ್ಷಿಯಲ್ ಅಕೌಂಟಿಂಗ್, ಅಸೆಟ್ ಅಕೌಂಟಿಂಗ್ and organization structure, so asset class. Okay, so screen layout rules. ಸೊ ಇಲ್ಲಿ ನೋಡಿ, ಇಲ್ಲಿ ಬಿಲ್ಡಿಂಗ್ ಇದೆ 1100. ಸೊ ಇಲ್ಲೂ 1100 ಇದೆ ಬಿಲ್ಡಿಂಗ್. ಇದು ನಾವು ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಆಪ್ಷನ್ ಇದೆ ನಮಗೆ. ಸೊ ನಾನು ಇವಾಗ ಆಲ್ರೆಡಿ ಲಾಕ್ ಆಗಿರೋದನ್ನ ನಾನು ಡಿಸ್ಪ್ಲೇ ತೋರಿಸ್ತಾ ಇದೆ. ಸೊ ಇಲ್ಲಾಂದರೆ ನಮಗೆ ಆಪ್ಷನ್ ತೋರಿಸುತ್ತೆ ಕ್ರಿಯೇಟ್ಗೆ. ಸೊ ಆಫ್ಟರ್ ದಟ್ we have to maintain here the field status groups and field status rules. ಓಕೆ, ಲಾಜಿಕ್ ಗ್ರೂಪ್ ಮೇಂಟೈನ್ ಮಾಡ್ತೀವಿ. ಸೊ ಲಾಜಿಕಲ್ಲಿ ನಿಮಗೆ ಇದು ಸ್ಟ್ಯಾಂಡರ್ಡ್, ಇದು ನೀವೇನು ಮೇಂಟೈನ್ ಮಾಡೋಂಗಿಲ್ಲ, ಇದು ಸ್ಟ್ಯಾಂಡರ್ಡ್ ಇರುತ್ತೆ. ಜನರಲ್ ಡೇಟಾ, ಅದು ಪೋಸ್ಟಿಂಗ್ ಇನ್ಫಾರ್ಮೇಷನ್ಗೆ ಇದೆಲ್ಲ ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ಜನರಲ್ ಡೇಟಾದಲ್ಲಿ ಸೊ ನೀವು ರೂಲ್ಸ್ ಇರುತ್ತೆ, ಸರ್ಪ್ರೈಸ್ ಎಂಟ್ರಿ ಅಥವಾ ಆಪ್ಷನಲ್, ರಿಕ್ವೈರ್ಡ್ ಆಪ್ಷನಲ್ ಇರುತ್ತಲ್ಲ. ಸೊ ಈ ಥರ ಆಪ್ಷನ್ಸ್ ಇರುತ್ತೆ. ಸೊ ಇದನ್ನು ನೀವು ಇಲ್ಲಿ ಎನೇಬಲ್ ಡಿಸೇಬಲ್ ಮಾಡ್ಕೋಬೋದು. ಸೊ ಇದನ್ನು ಮಾಡೋದ್ರಿಂದ ಇವಾಗ ನೋಡಿ, ರಿಕ್ವೈರ್ಡ್ ಎಂಟ್ರಿ ಬಂದ್ಬಿಟ್ಟು ಒಂದು ಡಿಸ್ಕ್ರಿಪ್ಷನ್ ರಿಕ್ವೈರ್ಡ್ ಮಾಡಿದ್ದೀವಿ, ಸೆಕೆಂಡ್ ಡಿಸ್ಕ್ರಿಪ್ಷನ್ದು ಆಪ್ಷನ್. ಇಫ್ ದೇ ವಾಂಟ್ ಟು ಮೇಂಟೈನ್ ದೇ ಕ್ಯಾನ್ ಮೇಂಟೈನ್, ಆರ್ ಎಲ್ಸ್ ದೇ ಕ್ಯಾನ್ ಲೀವ್ ಇಟ್. ಸೊ ಆ ಥರ. ಸೊ ಎಲ್ಲದನ್ನು ಕೂಡ ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಇದು ಬಂದ್ಬಿಟ್ಟು ಮೇನ್ ನಂಬರ್, ಸಬ್ ನಂಬರ್ ಅಂತ ಬರುತ್ತೆ. ಸೊ ಇದೆಲ್ಲ ನಿಮಗೆ ಟ್ರಾನ್ಸ್ಫರ್ ಮಾಡುವಾಗ ಅಸೆಟ್ದು ಅಥವಾ ಎಂಟಿಟಿದ್ದು ಅವಾಗ ಅಷ್ಟೇ ಕೌಂಟ್ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಓಕೆ, ಬಟ್ ಇದೆಲ್ಲ ಮ್ಯಾಂಡೇಟ್ರಿ ನಿಮಗೆ. ಓಕೆ, ಸೊ ಮ್ಯಾಂಡೇಟ್ರಿ ಮೀನ್ಸ್ ಇದು ನೀವು ಮೇಂಟೈನ್ ಮಾಡ್ಬೋದು, ಆಲ್ರೆಡಿ ಸ್ಟ್ಯಾಂಡರ್ಡಲ್ಲಿ ಇದೆ, SAP ಸ್ಟ್ಯಾಂಡರ್ಡ್. ಓಕೆ, ಸೊ ನೀವು ಮೇಂಟೈನ್ ಮಾಡೋದಾದ್ರೆ ಮೇಂಟೈನ್ ಮಾಡ್ಕೋಬೋದು ಅಷ್ಟೇ. Just for the internal control purposes. ಎಸ್ ಇಂಟರ್ನಲ್ ಕಂಟ್ರೋಲ್ ಪರ್ಪಸ್ಗೋಸ್ಕರ. ಸೊ ನಿಮಗೆ ಮೇಂಟೈನ್ ಮಾಡಿಬಿಡ್ತೀನಿ. ಐ ವಿಲ್ ಗೋ ಬ್ಯಾಕ್, ಕ್ಲೋಸ್ ದಿಸ್, ಐ ವಿಲ್ ಗೋ ಬ್ಯಾಕ್, ಕ್ಲಿಕ್ ಆನ್ ಕ್ರಿಯೇಟ್ ರೂಲ್ಸ್. ಸೊ ಇಲ್ಲಿ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟು ಲ್ಯಾಂಡ್ ನೋಡ್ತೀನಿ, ಲ್ಯಾಂಡ್ ಯಾವ್ದಾದ್ರು ಇದೆಯಾ ಅಂತ, ಅದನ್ನೇ ಕಾಪಿ ಮಾಡಿಬಿಡ್ತೀನಿ ನಿಮಗೆ. ಸೊ ಲ್ಯಾಂಡ್ಗೆ ಇವಾಗ ಒಂದಿದೆ. ಓಕೆ, ಸೊ ವಿಲ್ ಸೆಲೆಕ್ಟ್ ದಿಸ್, ಐ ವಿಲ್ ಸೆಲೆಕ್ಟ್ ಕಾಪಿ ಎಸ್. ಸೊ ಇಲ್ಲಿ ನಿಮಗೆ ಸ್ಕ್ರೀನ್ ಲೇಔಟ್ಗೆ ನಿಮ್ಗೆ ಏನು ಬೇಕೋ ಅದು ಹಾಕೋಬೋದು. ಲ್ಯಾಂಡ್ ಅಂತನಾದ್ರೂ ಹಾಕ್ಕೊಳ್ಳಿ. ಸೊ ಇಲ್ಲ ಅಂದರೆ ನಿಮಗೆ ಸೊ TATA ಆಗಿರೋದ್ರಿಂದ ನಮ್ಮದು TELA ಅಂತ ಹಾಕೋಬೋದು. ಓಕೆ, ಸೊ ಲ್ಯಾಂಡ್ಗೆ TELA. ಸೊ ಎಂಟರ್. ಸೊ ಇವಾಗಿದು ಕಾಪಿ ಆಗಿರುತ್ತೆ. ಸೊ ಎಲ್ಲ. ಸೊ ನೆಕ್ಸ್ಟು ಅದನ್ನೆಲ್ಲ ಇಲ್ಲಿ ಮೇಂಟೈನ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಸ್ಕ್ರೀನ್ ಲೇಔಟ್ ಔಟ್ ಆಗ್ತದೆ. ಸ್ಕ್ರೀನ್ ಲೇಔಟ್. ಸೊ ಇದಕ್ಕೆ ಏನಕ್ಕೆ ಸಪ್ರೇಟ್ ಇಷ್ಟು ಕ್ಲಿಯರ್ ಆಗಿದೆ ಅಂದರೆ, ಅಸೆಟ್ ಮಾಸ್ಟರ್ ಮೇಂಟೈನ್ ಮಾಡಬೇಕಾದ್ರೆ ಕೆಲವೊಂದು ಫೀಲ್ಡ್ಸ್ ಎಲ್ಲ ತುಂಬ ರಿಕ್ವೈರ್ಡ್ ಆಗಿ ಕೇಳ್ತಾರೆ ಎಕ್ಸಾಕ್ಟ್ಲಿ ಯೂಸರ್ಸ್. ಸೊ ಅದಕ್ಕೋಸ್ಕರ ಸಪ್ರೇಟ್ ಕಾನ್ಫಿಗರೇಷನ್ಸ್ ಇದೆ ಇದಕ್ಕೆ ಕ್ಲಿಯರಾಗಿ. ಸೊ ಇವಾಗ ಸ್ಕ್ರೀನ್ ಲೇಔಟ್ಸಲ್ಲಿ ಒಂದು ಬಂದ್ಬಿಟ್ಟು TELA ಅಂತ ಮಾಡಿದ್ದೀನಿ. LA. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಇದನ್ನು ಲ್ಯಾಂಡ್ಗೆ ಆಯಿತು. ಸೊ ನೆಕ್ಸ್ಟ್ ಬಿಲ್ಡಿಂಗ್ ತೊಗೋಣ. ಸೊ ಬಿಲ್ಡಿಂಗ್ ಹೋಗೋಣ. ಸೊ ನೀವು ಅದನ್ನೇ ಕಾಪಿ ಮಾಡ್ಕೋಬೋದು, ನೀನೇನು ಬಿಲ್ಡಿಂಗ್ಗೆ ಹೋಗ್ಬಿಟ್ಟು ಮಾಡಬೇಕು ಅಂತ ಇಲ್ಲ. ಜಸ್ಟ್ ಐ ಆಮ್ ಶೋಯಿಂಗ್, ದಟ್ಸ್ ಇಟ್. ಓಕೆ, ಸೊ ಕಾಪಿ ಆಸ್ TE ಬಿಲ್ಡಿಂಗ್ಗೆ. ಸೊ ಬಿಲ್ಡಿಂಗ್ಸೇ ಇರಲಿ. ಸೊ ಐ ವಿಲ್ ಎಂಟರ್.
ಓಕೆ. ಸೊ ನೆಕ್ಸ್ಟ್ ಇದನ್ನೇ ಕಾಪಿ ಮಾಡ್ಕೋಬೋದು, ಬೇಕಂದ್ರೆ ಇದನ್ನೇ ಕಾಪಿ ಆಸ್ ಮಾಡ್ಕೊಳ್ಳಿ. ಸೊ ಚೇಂಜ್ ಮಾಡ್ಕೊಳ್ಳಿ. ಸೊ TE. ಸೊ ನೆಕ್ಸ್ಟ್ ಯಾವ್ದಿದೆ? ಸೊ ಬಿಲ್ಡಿಂಗ್ಸ್ ಆದಮೇಲೆ ಲೆಟ್ ಮಿ ಚೆಕ್ ಹಿಯರ್ ಲ್ಯಾಂಡ್ ಬಿಲ್ಡಿಂಗ್ಸ್ ಆಫ್ ಫರ್ನಿಚರ್. But is it predefined by SAP by any chance? ಇದ್ರದ್ದು ಸಿ ಪ್ರೀ-ಡಿಫೈನ್ಡ್ ಅಂತ ಇಲ್ಲ, ಬಟ್ ಆಲ್ರೆಡಿ ನಿಮಗೆ ಸ್ಟ್ಯಾಂಡರ್ಡ್ದು ಲೈಕ್ ಸ್ಕ್ರೀನ್ ಲೇಔಟ್ ನಿಮಗೆ ಸ್ಕ್ರೀನ್ ಲೇಔಟ್ ಕಾನ್ಸೆಪ್ಟ್ ಬರೋದು ಯಾವಾಗ ಗೊತ್ತಾ? ನಿಮ್ಮ ಪರ್ಟಿಕ್ಯುಲರ್ ಏನಾದರೂ ಸ್ಕ್ರೀನ್ ರೂಲ್ಸು ಅಥವಾ ಏನಾದ್ರು ಮೇಂಟೈನ್ ಮಾಡ್ತೀನಿ ಅಂದರೆ ಸ್ಕ್ರೀನ್ ಲೇಔಟ್ನ ಕ್ರಿಯೇಟ್ ಮಾಡಿಬಿಟ್ಟು ಮೇಂಟೈನ್ ಮಾಡ್ತೀವಿ ನಾವು. ಸೊ ನೀವೇನು ಮೇಂಟೈನೇ ಮಾಡಿಲ್ಲ ಸ್ಕ್ರೀನ್ ಲೇಔಟ್ ಅಂತಂದ್ರೆ ಅಲ್ಲಿ ನಿಮ್ಗೆ ಏನು ಆಪ್ಷನ್ನೇ ತೋರಿಸೋದಿಲ್ಲ ಮಾಸ್ಟರ್ ಡೇಟಾದಲ್ಲಿ. ಓಕೆ. ಸೊ ದಟ್ ಈಸ್ ದ ರೀಸನ್ ವಿ ವಿಲ್ ಮೇಂಟೈನ್ ಎ ಸ್ಕ್ರೀನ್ ಲೇಔಟ್. ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಅಂತಂದರೆ ಜಸ್ಟ್ ನಿಮ್ಗೆ ಅಸೆಟ್ ವೈಸ್ ಯಾವುದೋ 1 or 2 ಇರ್ಬೋದು ಅಷ್ಟೇ, 001 002 ಅಂತ. ಬಟ್ ಅಗೈನ್ ನಿಮಗೆ ನೇಮಿಂಗ್ ಕನ್ವೆನ್ಷನ್ ಚೇಂಜ್ ಮಾಡಲೇಬೇಕು ಆ್ಯಸ್ ಪರ್ ದ ಕಂಪ್ನಿ ರಿಕ್ವೈರ್ಮೆಂಟ್, ಅಥವಾ ಅವ್ರಿಗೆ ಈಸಿಯಾಗಿ ಐಡೆಂಟಿಫೈ ಆಗೋ ಥರ. ಇವಾಗ ನಾನು ನಿಮಗೆ ಎಲ್ಲೇ ಹಾಕಿದೆ ಸೊ ಲ್ಯಾಂಡ್ಗೆ, ಸೊ ನೀವು ಲ್ಯಾಂಡ್ ಅಂತಲೇ ಹಾಕ್ಬೋದು, ಎಲ್ಲಿ ಎಂಡಿ ಅಂತಲೇ ಹಾಕ್ಬೋದು. ಸೊ ಈ ಥರ ಅವ್ರಿಗೆ ಈಸಿಯಾಗಿ ಅರ್ಥ ಆಗೋ ಥರ ನೀವು ಮೇಂಟೈನ್ ಮಾಡಬೇಕು. ಬಿಕಾಸ್ ಅಸೆಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ನೇಮ್ನ ಕೊಟ್ಟಿರೋದಿಲ್ಲ. ಸೊ ಅದಕ್ಕೋಸ್ಕರ ಆಬ್ಜೆಕ್ಟ್ 001 002 003 ಅಂತ ಇರುತ್ತೆ. ಸೊ ನೀವು ಮೇಂಟೈನ್ ಮಾಡುವಾಗ ಈ ಥರ ಮೇಂಟೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ. ಸೊ ಇವಾಗ ನೆಕ್ಸ್ಟ್ ಫರ್ನಿಚರ್ಸ್ ಅಲ್ವಾ? ಸೊ ಫರ್ನಿಚರ್ಸ್ ಅಂತ ಹಾಕಿ. ಸೊ ಓಕೆ. ಸೊ ನೆಕ್ಸ್ಟ್ ಫರ್ನಿಚರ್ ಲ್ಯಾಂಡ್ 3 ಆಯ್ತಲ್ವಾ? ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಸೆಲೆಕ್ಟ್ ದಿಸ್, ಕಾಪಿ ಎಸ್. ಸೊ ಪ್ಲಾಂಟ್ ಆ್ಯಂಡ್ ಮಿಷನರಿ ಮಾಡಬೇಕಲ್ವಾ? ಸೊ TEM ಅಂತ ಆಗುತ್ತೆ, ಪ್ಲಾಂಟ್ ಆ್ಯಂಡ್ ಮಿಷನರಿ. ಓಕೆ, ಎಂಟರ್. ಸೊ ನೆಕ್ಸ್ಟ್ ಸೆಲೆಕ್ಟ್ ದಿಸ್, ಕಾಪಿ ಎಸ್. ನೆಕ್ಸ್ಟ್ ಯಾವ್ದಿದೆ? ಆರ್ಡರ್. ಸೊ TEHA order. Okay, select, enter. Next I will copy this. Next vehicle, vehicle. So TE. So vehicles. ಓಕೆ. ಸೊ ಈ ಥರ ನಾವು ಸ್ಕ್ರೀನ್ ಲೇಔಟ್ನ ಡಿಫೈನ್ ಮಾಡಬೇಕು. ಸೇವ್ ಎಂಟರ್ ಟಿ. ಸೊ ಇವಾಗ ನಾವು ಇಲ್ಲಿ ಏನು ಡಿಫೈನ್ ಮಾಡಿದ್ವಲ್ವ, ಸೊ ಅದಕ್ಕೆ ನೀವು ಇಲ್ಲಿ ಸ್ಕ್ರೀನ್ ಲೇಔಟ್ದು ರೂಲ್ಸ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ಏನಾರ ಪರ್ಟಿಕ್ಯುಲರಾಗಿ ಮಾಡೋಗಿದ್ರೆ ಮಾತ್ರ. ಓಕೆ. ಸೊ ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ಸೊ ನೀವು ಇದನ್ನು ಸ್ಕ್ರೀನಲ್ಲಿ ಓಪನ್ ಮಾಡಿದ್ನಲ್ಲ, ಸೊ ಅದಕ್ಕೆ ಯಾರು ಬರ್ತಾರೆ. ಐ ವಿಲ್ ಗೋ ಬ್ಯಾಕ್. ನಾವು ಐ ವಿಲ್ ಗೋ ಬ್ಯಾಕ್. Click again. ಸೊ ಇವಾಗ ನಾವು TELA ರೈಟ್. ಸೊ ಈ TELAಗೆ ಪರ್ಟಿಕ್ಯುಲರ್ಲಿ ಏನು ಫೀಲ್ಡ್ಸ್ ಬೇಕು ನಿಮಗೆ? ಈ ಜನರಲ್ ಇದೆಲ್ಲ ಸ್ಟ್ಯಾಂಡರ್ಡ್ಸ್ ಅಲ್ವಾ? ಸೊ ಜನರಲ್ ಡೇಟಾದಲ್ಲಿ ಯಾವ ಸ್ಕ್ರೀನ್ನ ಮ್ಯಾಂಡೇಟ್ರಿ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನಾವು ಆಲ್ಮೋಸ್ಟ್ ಜನರಲ್ ಡೇಟಾದಲ್ಲಿ ಯಾವುದು ನಾವು ಚೇಂಜಸ್ ಮಾಡೋದಿಲ್ಲ. ಮಾಡಿದ್ರೆ ನೀವು ಚೇಂಜಸ್ ಚಿಕ್ಕ ಪುಟ್ಟದ್ದು ಚೇಂಜಸ್ ಮಾಡ್ಕೊತಾ ಹೋಗ್ತೀವಿ ಫೀಲ್ಡ್ ಸ್ಟೇಟಸ್ ಗ್ರೂಪ್ಗೆ ಹೋದಾಗ. ಸೊ ಇಲ್ಲಿ ಫೀಲ್ಡ್ ಸ್ಟೇಟಸ್ ರೂಲ್ಸ್ಗೆ ಹೋಗಿ. ಸೊ ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಅಕ್ವಸಿಷನ್ ಇಯರ್ ಇರುತ್ತೆ. ಅಕ್ವಸಿಷನ್ ಇಯರ್ ಯೂನಿಟ್ ಆಫ್ ಮೆಸರ್ಸ್. ಇವಾಗ ಯೂನಿಟ್ ಆಫ್ ಮೆಸರ್ಸ್ ಆರ್ ಕ್ವಾಂಟಿಟಿನ ಸೊ ಮ್ಯಾಂಡೇಟ್ರಿ ಮಾಡ್ಕೊಂತಿದ್ರೆ ಮ್ಯಾಂಡೇಟ್ರಿ ಮಾಡ್ಕೋಬೋದು. ಸೊ ಯೂನಿಟ್ ಆಫ್ ಮೆಸರ್ಸ್ನ ಕೆಲವರು ಮ್ಯಾಂಡೇಟ್ರಿ ಮಾಡ್ತಾರೆ. ಏನಕ್ಕೆ ಅಂದರೆ ಕೆಲವೊಂದು ಅಸೆಟ್ನ ಮೀಟರಲ್ಲಿ ಮೆಜರ್ ಮಾಡ್ತಾರೆ, ಕೆಲವೊಂದು ಅಸೆಟ್ನ ಬಂದ್ಬಿಟ್ಟು ವೆಯ್ಟಲ್ಲಿ ಮೆಜರ್ ಮಾಡ್ತಾರೆ, ಕೆಲವೊಂದು ನಂಬರ್ ಆಫ್ ಅಸೆಟ್ಸಲ್ಲಿ ಮೆಜರ್ ಮಾಡ್ತಾರೆ. ಸೊ ಹಂಗಾಗಿ ಯೂನಿಟ್ ಆಫ್ ಮೆಸರ್ಸ್ನ ರಿಕ್ವೈರ್ಡ್ ಎಂಟ್ರಿ ಮಾಡ್ಕೊತಾರೆ. ಸೊ ಮ್ಯಾಂಡೇಟ್ರಿ. ಓಕೆ. ಸೊ ಈ ಥರ ನೀವು ಮ್ಯಾಂಡೇಟ್ರಿ ಎಂಟ್ರಿನ ಯಾವ್ದು ಬೇಕಾದನ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು. So I will save this mandatory entry and I will go back. ಸೊ ಇದರಲ್ಲಿ ನೆಕ್ಸ್ಟ್ ಪೋಸ್ಟಿಂಗ್ ಇನ್ಫಾರ್ಮೇಷನ್. ಸೊ ಪೋಸ್ಟಿಂಗ್ ಇನ್ಫಾರ್ಮೇಷನಲ್ಲಿ ಯಾವ್ದು ಮ್ಯಾಂಡೇಟ್ರಿ ಮಾಡ್ಕೊಂಡು ನಾನು ಹೇಳಿದೆ, ಅಕ್ವಸಿಷನ್ ಇಯರ್, ಅಕ್ವಸಿಷನ್ ಡೇಟಾ, ಸೊ ಈ ಥರ ಕ್ಯಾಲ್ಕುಲೇಷನ್ ಕೀ ಆ್ಯಂಡ್ ಪರ್ಚೇಸ್ ಆರ್ಡರ್ ಡೇಟು. ಸೊ ಇವು ಏನಾದರೂ ಇದ್ದರೆ ಅದನ್ನ ಮ್ಯಾಂಡೇಟ್ರಿ ಮಾಡ್ತೀನಿ. ಸೊ ನಾರ್ಮಲ್ ಆಗಿ ಕ್ಯಾಪಿಟಲೈಸೇಷನ್ ಡೇಟ್ನ ಮ್ಯಾಂಡೇಟ್ರಿ ಮಾಡ್ಕೊತಾರೆ. ಓಕೆ. ಸೇವ್. ಓಕೆ. ಸೊ ಮಾಡ್ಕೋಬೇಕು ಅಂತ ಅಲ್ಲ, ಬಟ್ ಮಾಡ್ಕೊತಾರೆ. ಅಕ್ವಸಿಷನ್ ಡೇಟ್ ಗೊತ್ತಾಗಬೇಕಲ್ಲ, ಸೊ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ನೆಕ್ಸ್ಟ್ ಟೈಮ್ ಡಿಪೆಂಡೆಂಟಲ್ಲಿ ಕಾಸ್ಟ್ ಸೆಂಟರ್ಸು, ಪ್ಲ್ಯಾಂಟ್ಸು ಇದನ್ನೆಲ್ಲ ಮ್ಯಾಂಡೇಟ್ರಿ ಮಾಡ್ಕೊತಾರೆ. ಓಕೆ. ಸೊ ನೋಡಿ ಇವಾಗ ಕಾಸ್ಟ್ ಸೆಂಟರ್ಸಲ್ಲಿ ಆಪ್ಷನ್ ಇದೆ, ಒಂದು ಪ್ಲ್ಯಾಂಟ್ ಕೂಡ ಆಪ್ಷನ್ ಇದೆ. ಸೊ ನಿಮಗೆ ಇವಾಗ ನಾವು ಪ್ಲ್ಯಾಂಟ್ ಏನೂ ಕ್ರಿಯೇಟ್ ಮಾಡಿಲ್ಲ. ಸೊ ಅಲ್ಲಿ ಕಾಸ್ಟ್ ಸೆಂಟರ್ ಮ್ಯಾಂಡೇಟ್ರಿ ಬೇಕು ಅಂದರೆ ಕಾಸ್ಟ್ ಸೆಂಟರ್ ಹಾಕ್ಕೊಳ್ತೀವಿ. ಐ ವಿಲ್ ಸೇವ್ ಇಟ್. ಓಕೆ. ಸೊ ಈ ಥರ ಸುಮಾರು ಪ್ರಾಫಿಟ್ ಸೆಂಟರ್ ಬೇಕು ಅಂದರೆ ಪ್ರಾಫಿಟ್ ಸೆಂಟರ್ ಮ್ಯಾಂಡೇಟ್ರಿ ಮಾಡ್ಕೋಬೋದು.
ಸೊ ಈ ಥರ ನೀವು ಡಿಫೈನ್ ಮಾಡ್ಕೊಳೋದಕ್ಕೇನೆ ಆ ಪರ್ಟಿಕ್ಯುಲರ್ ಸ್ಕ್ರೀನ್ ಲೇಔಟ್ ರೂಲ್ಸ್ ಇರೋದು. ಓಕೆ, ಸೊ ನಾನು ಎಲ್ಲದಕ್ಕೂ ಮಾಡೋಕ್ಕೆ ಹೋಗಲ್ಲ. ಸೊ ಜಸ್ಟ್ ಎಕ್ಸಾಂಪಲ್ ನಿಮಗೆ ತೋರಿಸಿದ್ದು. ಸೊ ಅರ್ಥ ಆಗಿದೆ ಅಲ್ಲ? ಸೊ ಇದನ್ನ ಡೌಟ್ಸ್ ಇದೆಯಾ ಎಕ್ಸ್ಪ್ಲೈನ್ ಮಾಡಿದ್ರಲ್ಲಿ, ಲೈಕ್ Yes, ಸ್ಕ್ರೀನ್ ಲೇಔಟ್ ರೂಲ್ಸ್? ಓಕೆ, ಫೈನ್. ಸೊ ಏನಕ್ಕೆ ಡಿಫೈನ್ ಮಾಡ್ತೀವಿ ಅಂತ ಗೊತ್ತಾದರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಸೊ ಯಾವ ಥರ ವರ್ಕ್ ಆಗುತ್ತೆ ಎಲ್ಲ ಅಂತ. ಸೊ ನಿಮ್ಗೆ ಅಸೆಟ್ ಅಕ್ವಿಸಿಷನ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಸೊ ಅವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. Sir, Excel, you need to mention about the number range. ಸಾರಿ, Excel ಅಲ್ಲಿ ಹಾಂ, we need to update about the number range. 1 second. Okay, so maintain number. Okay, so ಇದು ಅಸೆಟ್ ಅಂತಾನೆ ಹಾಕುತ್ತೆ ಫಾರ್ ಅಸೆಟ್. ಸೊ ಇದು ಅಸೆಟ್ ಕ್ಲಾಸಿಗೆ ಮಾಡೋದು. ಓಕೆ, ಸೊ ಅಸೆಟ್ ಕ್ಲಾಸ್ ವೈಸ್, ಅಸೆಟ್ ಕ್ಲಾಸ್ ಅಂತಲೇ ಹಾಕ್ಬಿಡ್ತೀವಿ. ಸೊ ಅಸೆಟ್ ಕ್ಲಾಸ್ ವೈಸ್ ನಂಬರ್ ಎಷ್ಟು ಡಿಫೈನ್ ಮಾಡ್ತೀವಿ. ಓಕೆ, ಸೊ ಅರ್ಥ ಆಯ್ತಲ್ಲ? ಸೊ ಅದ್ರಲ್ಲಿ ಡೌಟ್ಸ್ ಇದೆಯಾ? ಸರ್ ನಮಗೆ ಸಾರಿ, GL ಸರ್ ಹಾಂ, ಏನಿದೆ ಬರ್ತಿದೆ? ಸ್ಕ್ರೀನ್ ಶಾಟ್ ಮಾಡಿ. ಹಾಂ, ಮಾಡಿ ಮಾಡಿ. ಜಿ ಎಲ್ ಕ್ರಿಯೇಟ್ ಮಾಡುವಾಗಲ ಏನು ಎರರ್ ಬರ್ತಾ ಇರೋದು ನಿಮಗೆ? ಇದು ಸರ್ ಒಂದು ನಿಮಿಷ ಎಂಟ್ರಿ. ಜಿ ಎಲ್ ಅಕೌಂಟ್ ಡಾಕ್ಯುಮೆಂಟ್. ಓಕೆ, ಜಿ ಎಲ್ ಡಾಕ್ಯುಮೆಂಟ್ ಪೋಸ್ಟ್ ಮಾಡ್ತಾ ಇದ್ದೀರಾ FB50 ಗೆ? ಓಕೆ, ಇದೆ ಸರ್. ಸೊ ಓಕೆ, ಸೊ ಅದು ಓಪನ್ ಮಾಡಿ. ಸೊ ಇದು ನಾನು ನಿಮಗೆ ಮಾರ್ನಿಂಗ್ ಹೇಳೋದಲ್ಲ ಏನು ಮಾಡಬೇಕು ಅಂತ. ಓಕೆ, ಕೊಡಿ ಕೊಡಿ ಕೊಡಿ, ಚೆಕ್ ಮಾಡಿ, ಎಕ್ಸಿಕ್ಯೂಟ್ ಮಾಡಿ. ಓಕೆ,